ಓಕೆ, ಮೈಸೂರಲ್ಲಿ ಪ್ರತಾಪ್ ಸಿಂಹ ವರ್ಸಸ್ ಎಲ್ ನಾಗೇಂದ್ರ ನಡುವೆ ಫೈಟ್ ಶುರುವಾಗಿದೆ. ಚಾಮರಾಜ ಕ್ಷೇತ್ರದ ಟಿಕೆಟ್ಗೋಸ್ಕರ ಬಿಜೆಪಿ ನಾಯಕರು ಬಡದಾಡ್ಕೊಳ್ತಾ ಇದ್ದಾರೆ. ಚಾಮರಾಜ ಕ್ಷೇತ್ರ ನನ್ನ ಆಯ್ಕೆ ಅಂತ ಹೇಳಿದ್ದಾರೆ ಯಾರು? ಪ್ರತಾಪ್ ಸಿಂಹ ಅವರು. ಮಗದೊಂದು ಕಡೆ ಇಲ್ಲ ಅದೇ ಚಾಮರಾಜ ಕ್ಷೇತ್ರದಿಂದ ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀನಿ ಅಂತ ಹಾಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿರುವಂಥ ಎಲ್ ನಾಗೇಂದ್ರ ಅವರು ಗುಡುಗಿದ್ದಾರೆ. ಚಾಮರಾಜ ಕ್ಷೇತ್ರಕ್ಕೋಸ್ಕರ ಇಬ್ಬರು ನಾಯಕರು ಕಿತ್ತಾಡ್ತಾ ಇದ್ದಾರೆ. ಇವರಿಬ್ಬರಲ್ಲಿ ಯಾರು ಗೆಲುವು ದಾಖಲು ಮಾಡ್ತಾರೆ ಟಿಕೆಟ್ ಪಡೆಯೋದ್ರಲ್ಲಿ ಅನ್ನೋದೇ ಈಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ. ಟಿಕೆಟ್ ಯಾರಿಗೆ ನೀಡಬೇಕು ಅಂತ ನಿರ್ಧರಿಸುವುದು ಹೈಕಮಾಂಡ್. ಈ ಬಗ್ಗೆ ಪ್ರತಾಪ್ ಸಿಂಹ ಅವರಿಗೆ ಅರಿವಿರಬೇಕಾಗಿತ್ತು. ಯಾಕಾಗಿ ಈ ರೀತಿ ಹೇಳಿದ್ರೋ ನನಗಂತೂ ಗೊತ್ತಿಲ್ಲ. ನಾನು ಪಕ್ಷದ ಸಂಘಟನೆಗೋಸ್ಕರ ದುಡಿತಾ ಇದ್ದೀನಿ, ನನ್ನ ಬಗ್ಗೆ ಯಾವ ಆಪಾದನೆಗಳು ಇಲ್ಲ, ನಾನು ಕೋರ್ಟ್ನಿಂದ ಯಾವುದೇ ಸ್ಟೇನೂ ತಂದುಕೊಂಡಿಲ್ಲ ಅಂತ ಡೈರೆಕ್ಟಾಗಿ ಪ್ರತಾಪ್ ಸಿಂಹ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಯಾರು ಕೂಡ ಬಿಜೆಪಿ ಪಕ್ಷದ ಇತಿಮಿತಿ ಮೀರಿ ವರ್ತಿಸಬಾರ್ದು. ಕಳೆದ ಬಾರಿಯ ಪಾರ್ಲಿಮೆಂಟು ವಿಧಾನಸಭೆ ಚುನಾವಣೆಯ ಪ್ರಚಾರಕ್ಕೆ ಬರಲಿಲ್ಲ ಅವರು. ಹಿಂದೂ ಹುಲಿ ಅಂತಾರೆ. ಬೇರೆ ಎಲ್ಲಾದರೂ ಅವರು ಸ್ಪರ್ಧೆ ಮಾಡಲಿ, ನೋಡೋಣ ಗೆಲ್ತಾರೇನೋ. ಅವರು ಬೇರೆ ಊರಿನಿಂದ ಬಂದವರು, ನಾನು ಇದೇ ಊರಿನವನು. ನನಗೆ ಅವರಿಗಿಂತ 100ರಷ್ಟು ಕಾರ್ಯಕರ್ತರು ಜೊತೆಗಿದ್ದಾರೆ. ಸಾರ್ವಜನಿಕವಾಗಿ ಯಾರು ಗೊಂದಲ ಮೂಡಿಸಬೇಡಿ. 2028ಕ್ಕೂ ನನಗೆ ಟಿಕೆಟ್ ಸಿಗುತ್ತೆ ಅಂತ ನಾಗೇಂದ್ರ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಈ ಚಾಮರಾಜ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಎಲೆಕ್ಷನ್ ಎಲ್ಲೋ ಇದೆ ಬಿಡಿ, ಇನ್ನೂ 3 ವರ್ಷ ಇದೆ ಎಲೆಕ್ಷನ್ನು. ಈಗಲೇ ಗೊಂದಲ ಸೃಷ್ಟಿಯಾಗಿದೆ. ನಾವು 30 ವರ್ಷದಿಂದ 32 ವರ್ಷದಿಂದ ಕೆಲಸ ಮಾಡ್ಕೊಂಡ್ಬಂದಿದ್ದೀನಿ. ಸಾಕಷ್ಟು ಕೆಲಸ ಮಾಡಿದ್ದೀನಿ. ನಗರ ಪಾಲಿಕೆ ಸದಸ್ಯನ ಆಗಿದ್ದೀನಿ, ಮತ್ತು ಮೂಡಾ ಚೇರ್ಮನ್ ಆಗಿ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ಒಳ್ಳೆ ಕೆಲಸ ಮಾಡಿದ್ದೀನಿ. ಸಂಘಟನೆಯನ್ನು ಸಹ ಅವತ್ತಿಂದ ನಿರಂತರವಾಗಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಮಾಡ್ಕೊಂಡ್ಬಂದಿದ್ದೀನಿ ಅಂತ ಅವ್ರು ಹೇಳ್ತಾರೆ. ಅವ್ರ ಹಿಂದೆ ಮಂಡಳ ಅಧ್ಯಕ್ಷರು ಎಲ್ಲರೂ ಕೂಡ ಇದ್ದಾರೆ. ಹಾಗಾಗಿ ಗೊಂದಲ ಶುರುವಾಗ್ತಿದೆಯಾ ಕಾರ್ಯಕರ್ತರು? ಮಂಡಲ ಅಧ್ಯಕ್ಷನ ಸಪ್ರೇಟ್ ಕರೆದು ಕೇಳಿ, ನೀ ಯಾರ ಪರ ನಿಲ್ತೀಯ ಅಂತ. ಅವ್ರು ನಿಲ್ತೀನಿ ಅಂತಂದಮೇಲೆ ಇದಕ್ಕೆ ನಾನು ಆನ್ಸರ್ ಮಾಡ್ತೀನಿ. ಸಾಕಷ್ಟು ಕಾರ್ಯಕರ್ತರು ನನ್ನ ಹಿಂದೆ ಇದ್ದಾರೆ ಅಂತ ಅದು ಅವ್ರ ಭ್ರಮೆ. ಹೌದು, ಸಾಕಷ್ಟು ಕಾರ್ಯಕರ್ತರು ಅವ್ರಿಗೂ ಇರ್ಬೋದು, ಅದಕ್ಕಿಂತ 10ರಷ್ಟು ಕಾರ್ಯಕರ್ತರು ನನಗೂ ಇದ್ದಾರೆ. ಯಾಕೆಂದರೆ ಕಳೆದ 30 ವರ್ಷದಿಂದ ನಾನು ಇದೇ ಊರಲ್ಲಿ 35 ವರ್ಷದಿಂದ ಇದೇ ಊರಲ್ಲಿ ಕೆಲಸ ಮಾಡಿರೋನು. ನನಗೆ ನನ್ನದೇ ಆದಂಥ ಶಕ್ತಿ ಇದೆ, ನಮ್ಮ ಸಂಬಂಧಿಕರಿದ್ದಾರೆ, ನಮ್ಮ ಸ್ನೇಹಿತರಿದ್ದಾರೆ, ಹಿತೈಷಿಗಳಿದ್ದಾರೆ. ಪಾಪ ಅವರು ಯಾವ ಬೇಸ್ ಮೇಲೆ ಕೇಳ್ತಾ ಇದ್ದಾರೆ ಅಂತ ಅವ್ರನ್ನೇ ಕೇಳಬೇಕು ನೀವು. ಮತ್ತು ನನಗೆ ವಿಶ್ವಾಸ ಇದೆ, ನಮ್ಮ ವರಿಷ್ಠರು ನನಗೆ ಯಾವತ್ತೂ ಕೈ ಬಿಟ್ಟಿಲ್ಲ. ಮುಂದೆ 2028ರ ಚುನಾವಣೆಯಲ್ಲೂ ಸಹ ನಾನು ಕೈ ಬಿಡಲ್ಲ ಅಂತಕ್ಕಂಥ ವಿಶ್ವಾಸ ನನಗಿದೆ. ಏನು ಮಾಡೋದು, ಅಧಿಕಾರ ಅನ್ನುವಂಥದ್ದು ಆಸೆ ಪ್ರತಿಯೊಬ್ಬ ಮನುಷ್ಯನಿಗೂ ಇರ್ತದೆ. ಆ ಕಾರಣಕ್ಕೋಸ್ಕರ ಆ ಥರ ನಡ್ಕೊಂಡಿದ್ದಾರೆ ಅಂತ ನನಗನ್ನಿಸ್ತದೆ. ಮುಂದಿನ ದಿನದಲ್ಲಿ ಅವರು ವರ್ತನೆ ಎಲ್ಲ ಬದಲಾಗ್ಬೋದು. ನಾವು